ಜಾನಪದ ಗೀತೆಗಳು ಹಿಂದಿನ ಕಾಲದಲ್ಲಿ ಜಾನಪದ ಗೀತೆ ಯಾವಾಗ ಮೂಡ್ತಾ ಇತ್ತು? ಹೆಚ್ಚುವರಿ ವ್ಯವಸಾಯ ಬೇಸಾಯ ಮಾಡುವಾಗ, ಆ ವ್ಯವಸಾಯ ಮಾಡಿ ಬಂದಿರುವ ಧಾನ್ಯಗಳನ್ನು ಮನೆಗೆ ತಂದು ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಸ್ವಚ್ಛ ಮಾಡಿ ಎತ್ತಿಡುವಾಗ, ಸಾಮಾನ್ಯ ಹೆಂಗಸರು ಕೂಡ ವ್ಯವಸಾಯದಲ್ಲಿ ತೊಡಗಿರ್ತಾ ಇದ್ರು ನಮ್ಮ ಹಿಂದಿನ ಕಾಲದಲ್ಲಿ. ಹಾಗಂತ ಮನೆಯಲ್ಲಿ ಅಡುಗೆ ಕೆಲಸ ಏನಿಲ್ಲದೆ ಇರ್ತಾ ಇರಲಿಲ್ಲ. ಹೊಲದಲ್ಲಿ ದುಡಿದು ಬಂದು ಮನೆಯಲ್ಲಿ ದುಡಿದು ದಣಿದು ಮುಂದಿನ ದಿನಕ್ಕೆ ಅಡುಗೆ ಮಾಡಲಿಕ್ಕೆ ಧಾನ್ಯ ಬೇಕು. ಏನು ಮಾಡ್ತಾಯಿದ್ರು ಹೆಂಗಸರು? ಹೇಗೆ ಮಾಡ್ತಾಯಿದ್ರು? ಮನೆಯ ಕೆಲಸ ಮುಗಿಸಿ ಮುಸ್ಸಂಜೆ ಹೊತ್ತಿನ ಕಾರ್ಯಗಳು ಎಲ್ಲನೂ ಮುಗಿಸಿ ಮಕ್ಕಳನ್ನು ಮಲಗಿಸಿ ರಾತ್ರಿ ಕೂರೋರು. ಅವರು ಬೆಳೆದು ತಂದಂಥ ಭತ್ತ, ಗೋಧಿ, ರಾಗಿಯನ್ನು ಸ್ವಚ್ಛ ಮಾಡಿ ಕೇರಿ ಅದನ್ನು ಹುರಿತಾರೋ ಇಲ್ಲ ಅದನ್ನು ಪುಡಿ ಮಾಡಿ ಹಿಟ್ಟು ಮಾಡಿ ಪ್ರತಿಯೊಂದು ಕೆಲಸ ಹೆಂಗಸರಿಗೆ ಹೆಚ್ಚುವರಿ ರಾತ್ರಿ ಮಾಡ್ತಾಯಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಹುಟ್ಟಿರುವಂಥ ಹಾಡು ಇದು. ನಿಂಬೆಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ರಾಗಿಯನ್ನು ಬೆಳೆದು ಮನೆಗೆ ತರ್ತಾರೆ, ಅದನ್ನು ಕೇರ್ತಾರೆ, ಅದನ್ನು ಒರಳಿಗೆ ಹಾಕಿ ಪುಡಿ ಮಾಡಿ ಅದರ ಹಿಟ್ಟನ್ನು ತೆಗೆದು ಮರುದಿನಕ್ಕೆ ಬೇಯಿಸ್ತಾರೆ. ಆ ಕೆಲಸ ರಾತ್ರಿ ಮಾಡ್ತಿದ್ದಾರೆ. ಅವರು ಮನುಷ್ಯರ ನಿದ್ದೆ ಬರುತ್ತಲ್ವ, ಸುಸ್ತಾಗಿರತ್ತೆ. ಆವಾಗೇನು ಮಾಡ್ತಾರೆ? ಟಿ ವಿ ಇಲ್ಲ, ವಾಟ್ಸಪ್ ಇಲ್ಲ, ಸೀರಿಯಲ್ ಇಲ್ಲ, OTT ಇಲ್ಲ, ಜೊತೆಗೆ 4 ಜನ ಹೆಂಗಸರಿದ್ದಾರೆ, ಮಾತಾಡಬೇಕು. ಎಷ್ಟೊತ್ತೊಂದು ಮಾತಾಡ್ತಾರೆ? ಮಾತನ್ನ ಹಾಡಿನ ಮೂಲಕ ಹಾಡ್ತಾರೆ. ಚಂದ್ರನ ಬೆಳಕಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಚಂದ್ರನನ್ನು ನಿಂಬೆಯ ಹಣ್ಣಿನ ಹೊಲದಲ್ಲಿ ಅಥವಾ ಕಾಡಿನಲ್ಲಿ ಬೆಳೆದಿರುವ ನಿಂಬೆ ಹಣ್ಣಿಗೆ ಚಂದ್ರನನ್ನು ಹೋಲಿಸ್ತಾ ಇದನ್ನು ಮಾತಾಡ್ತಾರೆ. ಚಂದ್ರನ ಬೆಳಕಿನಲ್ಲಿ ಈ ಕೆಲಸ ಮಾಡ್ತಾರೆ. ರಾಗಿನ ಒರಳಲ್ಲಿ ಸುತ್ತುತ್ತಾರೆ, ಹಿಟ್ಟು ತೆಗಿತಾರೆ. ಈ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಈ ನಮ್ಮ ಪುಟ್ಟ ಮಕ್ಕಳು ಬಂದಿದ್ದಾರೆ. ಬಹುಶಃ ನಾನು ಹೇಳಿದವ್ರಿಗೆ ಏನೂ ಅರ್ಥ ಆಗಿಲ್ಲ, ಆದರೆ ಹಾಡು ಮಾತ್ರ ಚೆನ್ನಾಗಿ ಹಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಚಪ್ಪಾಳೆ ಬರಲಿ ಮತ್ತೊಮ್ಮೆ.